ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಚಿತ್ರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆಯಿತು ನಾನು ಮನೇಲಿ ವಿಡಿಯೋ ಮಾಡೋಕ್ಕೆ ಪಾದಯಾತ್ರೆ ಮುಗಿದ್ಮೇಲೆ ವಿಡಿಯೋ ಮಾಡೋದನ್ನು ಕಡಿಮೆ ಮಾಡಿದ್ದೆ ಮನೇಲಿ ಆ್ಯಕ್ಚುಲಿ. ಬಿಕಾಸ್ ಅದೇ ನಾನು ಎದ್ದೇಳೋದೇ ಸ್ವಲ್ಪ ಲೇಟ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ಕಾಲು ನೋವು ಇನ್ನೂ ಕಡಿಮೆನೇ ಆಗಿಲ್ಲ ನನಗೆ. ನಿನ್ನೆ ಬೇರೆ ಜ್ವರ ಬಂದಿತ್ತು, ಫುಲ್ಲು ಜ್ವರ. ಸೊ ಬೆಳಗ್ಗೆ ಹೊತ್ತು ಎದ್ದೇಳೋದನ್ನು ಸ್ವಲ್ಪ ಲೇಟಾಗಿ ಎದ್ದೇಳ್ತಾ ಇದ್ದೀನಿ. ಹಾಗಾಗಿ ವೀಡಿಯೋಸ್ ನಾನು ಮನೇಲಿ ಮಾಡೋದನ್ನು ಕಡಿಮೆ ಆಗಿದೆ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಫುಲ್ ಡೇ ಇವತ್ತು ನಮಗೆ ಕರಾಟೆ ಇದೆ. ಸೊ ಕರಾಟೆಗೆ ಹೋಗಬೇಕು, ನಮ್ಮ ಮಕ್ಕಳು ಕರಾಟೆಗೆ ರೆಡಿ ಆಗಬೇಕು. ಆ್ಯಂಡ್ ಬೆಳಗ್ಗೆನೇ ನಾನಿವತ್ತು ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ. ಆ್ಯಂಡ್ ಈವನ್ ಇನ್ನೂ ಮುಖನೇ ತೊಳೆದಿಲ್ಲ. ನಮ್ಮಮ್ಮ ಬೇರೆ ಬಂದಿದ್ದಾರೆ, ನನಗೆ ಹುಷಾರಿರಲಿಲ್ಲ, ನಿನ್ನೆ ಫುಲ್ ಜ್ವರ ಬಂದಿತ್ತು. ಸೊ ಹಾಗಾಗಿ ಅವರು ಬಂದಿದ್ದಾರೆ. ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀವಿ. ನಮ್ಮ ಮನೆಯವರು ಈರುಳ್ಳಿ ಹೆಚ್ಚ್ತಾ ಇದ್ದಾರೆ. ನಾನು ಬರೋ ಸಾಮಾನುಗಳನ್ನೆಲ್ಲ ಯಾವ್ಯಾವ್ದು ಬೇಕಾಗಿತ್ತು, ಯಾವ್ಯಾವ್ದು ಖಾಲಿಯಾಗಿತ್ತು, ನಾನು ಬೇರೆ ಮನೇಲಿರಲಿಲ್ಲ. ಸೊ ಖಾಲಿಯಾಗಿದ್ದು ಎಲ್ಲ ಐಟಮ್ಗಳನ್ನೂ ರೀಸ್ಟೋರ್ ಮಾಡಬೇಕು. ಸೊ ಆನ್ಲೈನಲ್ಲಿ ಎಷ್ಟು ರೀಸ್ಟೋರ್ ಮಾಡೋಕ್ಕಾಗುತ್ತೋ ಅಷ್ಟು ರೀಸ್ಟೋರ್ ಮಾಡ್ಕೊತಾ ಇದ್ದೀನಿ. ದೆನ್ ಆಫ್ಲೈನಲ್ಲಿ ಮತ್ತು ಇನ್ನೂ ಉಳಿದಿದ್ದು ಕಡಲೆ ಬೀಜ ಎಲ್ಲ ಖಾಲಿಯಾಗಿದೆ, ಉದ್ದಿನಬೇಳೆ ಖಾಲಿಯಾಗಿದೆ, ಅವೆಲ್ಲನೂ ಆಫ್ಲೈನಲ್ಲಿ ರೀಸ್ಟೋರ್ ಮಾಡ್ತೀನಿ. ಅಮ್ಮ ಬಂದವರೆ, ಅಮ್ಮ ನಮಸ್ಕಾರ ಮಾಡಿ. ಇವರೇ ನಮ್ಮಮ್ಮ, ನಮ್ಮ ಪ್ರೀತಿಯ ಮದರ್, ನಮ್ಮಮ್ಮ, ಅಮ್ಮ ಅಮ್ಮ ನಮ್ಮಮ್ಮ. ಕಾಫಿ ಕುಡೀರಿಮ್ಮ. ನೋಡಿ ಎಷ್ಟೊತ್ತಾಯಿತು ಕಾಫಿ ಮಾಡಿಟ್ಟು. ಮೇಲ್ಗಡೆ ನಮ್ಮನೆ ಕೋಳಿ ನೋಡ್ಕೊಬರ್ಬೇಕು ಹೋಗೋದು. ಸೊ ಬಂದ ತಕ್ಷಣವೇ ಇದೇ ಕೆಲಸ, ಅವತ್ತಿಂದನೂ ಇದೇ ಕೆಲಸನೇ ಮಾಡ್ತಾಯಿದ್ದೀನಿ. ಬಟ್ ಒಂದು ಸ್ವಲ್ಪ ಇತ್ತು, ತರಕಾರಿಗಳು ಎಲ್ಲ ಖಾಲಿ, ಮನೇಲಿರೋದೆಲ್ಲನೂ ಖಾಲಿ. ನಾನಿರಲಿಲ್ಲ, ಎಲ್ಲ ಖಾಲಿ. ನಾನು ಬಂದಿದ್ದೀನಿ. ಇವಾಗೆಲ್ಲ ಮತ್ತೆ ರೀಸ್ಟೋರ್ ಮಾಡಬೇಕು. ಇದು ನಮ್ಮ ಜವಾಬ್ದಾರಿ, ಅದಕ್ಕೆ ಮಾಡ್ತಾಯಿದ್ದೀವಿ. ನಾವಿಲ್ಲ ಅಂತಂದರೆ ಯಾರು ಮಾಡೋಕ್ಕೆ ಇಲ್ಲ ಮಾರ್ರೆ. ನಾನಿನ್ನೂ ಮುಖ ತುಳಿದಿಲ್ಲ, ತಲೆ ಬಚ್ಚಿಲ್ಲ, ಹಂಗಂಗೆ ನಮ್ಮ ಕಡೆ ನಮ್ಮ ಅಮ್ಮ ಹೇಳ್ತಿರ್ತೀವಿ ಯಾವಾಗಲೂ, ಹಾಳು ಮಕ್ಕಳೇ ಇದ್ದಿರ್ತೀನಿ, ಹಾಳು ಮಕ್ಕ. ನಮ್ಮ ಮಕ್ಕಳು ಫುಲ್ ತೊಳೆದಾಯ್ತಾ, ಕಾರು ಬೈಕು ತೊಳಿತವ್ರೆ. ಕರಾಟೆಗೆ ಹೋಗಬೇಕು, ರೆಡಿಯಾಗಿ ನಡಿ ಒಳಗಡೆ ತಗೊಂಡು. ನಾನು ನಮ್ಮ ಗಾಡಿ ಅಂತ ನೋಡ್ತಾ ಇದ್ದೀನಿ. ಆರ್ಯನ್ ಫುಲ್ ಕ್ಲೀನ್ ಮಾಡ್ತಾ ಇದ್ದಾನೆ. ಎಲ್ಲ ವೆಹಿಕಲ್ ಹೊರಗಡೆ ಇದೆ. ನಮ್ಮಮ್ಮ ಬಂದಿದ್ದಾರೆ ಇವತ್ತು, ನನಗೆ ಹುಷಾರಿಲ್ಲ ಅಂತ. ಹಾಂ ಈಗ ಮಾಡಿದ್ವ. ಹಾಂ ಇಲ್ತಾಂಬ ತೆಗ್ದಾಗ ನೋಡೋಣ ಯಾವ್ದಾದ್ರು ಕ್ಯಾನ್ಸಲ್ ಆಗಿದೆ. ಅಮ್ಮ ಬನ್ನಿ ಕಾಫಿ ಕುಡೀರಿ. ಇಡು, ಇಲ್ಲಿಡವಾ ಅಮ್ಮ, ಬನ್ನಿ ಬೇಗ ಓಪನ್ ಮಾಡು. ಅಯ್ಯಪ್ಪ, 5 kg ಚಕ್ಕಿ ಫ್ರೆಶ್ ಆಟ, ಒಂದು ಗ್ರೌಂಡ್ನಟ್ ಆಯಿಲ್, ಒಂದು ಎರಡೇ ಬಂದಿದ್ದು. ಓ, ಆಫ್ಲೈನೇ ತಗೋಬೋದಿತ್ತು. ಆಫ್ಲೈನ್ ಆದರೆ 10 ರೂಪಾಯಿಗೆ 3 ಕೊಡೋರು, ಅಲ್ಲ 20 ರೂಪಾಯಿಗೆ 3 ಕೊಡೋರು, 15 ರೂಪಾಯಿಗೆ 2 ಕೊಟ್ಟರು. 1 kg ಬೇಳೆ, 1 kg ರವೆ. ಇಡು, ಬರೀ ಗಾಳಿ ಜಾಸ್ತಿ ತುಂಬೋರೆ, kg ತೂಕ ಕರೆಕ್ಟಾಗಿ ಮಾಡೋರು ಎಲ್ಲೋ ಗೊತ್ತಿಲ್ಲ. ಅರ್ಧ kg ಕಡಲೆಬೇಳೆ. ಓಕೆ, ಇಷ್ಟು ಐಟಮ್ ಬಂದಿದೆ. ಇಷ್ಟು ಐಟಮಿಂದ 715 ರೂಪಾಯಿ, 715 ರುಪೀಸ್. ನಮಗೆ ಇದರಲ್ಲಿ ಎಷ್ಟು ಪ್ರಾಫಿಟ್, ಬಟ್ ಇದರಲ್ಲೆಲ್ಲ ಪ್ರಾಫಿಟ್ ಇಲ್ಲ. ಇದರಲ್ಲಿ ಆ್ಯಸ್ ಯೂಶ್ವಲ್ ಪ್ರೈಸ್, ಆಫ್ಲೈನ್ ಪ್ರೈಸ್ ಏನಿದೆಯೋ ಅಷ್ಟೇ ಇದೆ. ಇದರಲ್ಲಿ ಸ್ವಲ್ಪ 20 ರೂಪಾಯಿ ಪ್ರಾಫಿಟ್, ಇದರಲ್ಲಿ 10 ರೂಪಾಯಿ ಪ್ರಾಫಿಟ್, 10 ರೂಪಾಯಿ ಅಲ್ಲ 6 ರೂಪಾಯಿ ಪ್ರಾಫಿಟ್. ಇದರಲ್ಲಿ 20 ರೂಪಾಯಿಗೆ 3 ಕೊಡೋರು, ಅಲ್ಲ ಲಾಸ್ ಆಗಿಲ್ಲ. ನೋ ಪ್ರಾಫಿಟ್, ನೋ ಗೇನ್, ನೋ ಲಾಸ್. ಇದರಲ್ಲಿ ಬಂದು 135 1 kg, ಅಲ್ಲಿಗೆ 80 ಎಷ್ಟು 140 150 ತಗೊಳ್ಳೋರು ಇಲ್ಲ ಅಂಗಡಿನಲ್ಲಿ. ಸೊ ಇದರಲ್ಲಿ ಒಂದು 5 to 10 ರೂಪೀಸ್ ಪ್ರಾಫಿಟ್. ಇದು 60, ಇದು 60ನೇ. ಸೊ ದಟ್ಸ್ ಇಟ್. ಆಫ್ಲೈನ್ಗೂ ಆನ್ಲೈನ್ಗೂ ಇರೋಂತಹ ವ್ಯತ್ಯಾಸ ಇಷ್ಟು.
ಕಡಿಮೆ ಅಂದರೆ ಒಂದು 20ರಿಂದ 30 ರೂಪಾಯಿ ನಮಗೆ ಪ್ರಾಫಿಟ್ಟು ವಿತ್ ಮನೆಗೆ ಡೆಲಿವರಿ. ಸೊ ಹಾಗಾಗಿ ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ಮೊದಲು ಯಾವ ರೀತಿ ಅಂದರೆ ಫಸ್ಟು ನಮಗೆ ಆಫ್ಲೈನ್ ರೇಟ್ಗಳೇನೇನಿದೆಯೋ ಅದಷ್ಟು ಗೊತ್ತಿದ್ರೆ ಮಾತ್ರ ವಿ ಕ್ಯಾನ್ ಈಸಿಲಿ ಪರ್ಚೇಸ್ ಇನ್ ಆನ್ಲೈನ್. ಅದರ್ವೈಸ್ ನಮಗೆ ರೇಟ್ ಗೊತ್ತಾಗಲಿಲ್ಲ ಅಂತಂದರೆ ಇಲ್ಲೂ ರೇಟ್ ಜಾಸ್ತಿ ಇರುತ್ತೆ. ದೋಸೆ ಆಲೂಗಡ್ಡೆ ಪಲ್ಯ 2 ರೆಡಿ ಆಯಿತು. ಕರಾಟೆಗೆ ಎಲ್ಲರೂ ರೆಡಿ ಆಗಿದ್ದೀವಿ, ಕರಾಟೆಗೆ ಹೋಗಬೇಕು. ಅದಕ್ಕೆ ಇವತ್ತು ಸ್ಟ್ರಾಂಗ್ ಆಗಿ ಡ್ರೆಸ್ಸಲ್ಲಿ ಹಾಕೊಳ್ತೀರಾ, ಅಲ್ಲಿ ಹಾಕೊಂತೀರಾ? ಬರೀ ಖಾಲಿ ಪ್ಯಾಂಟ್ ಹಾಕೊಂಡಿದ್ಯಾ? ಯಾವ ಬೆಲ್ಟು? ನಮ್ಮ ಆರ್ಯನ್ನು ಬ್ರೌನ್ ಥರ್ಡ್ ಟು ಅಲ್ಲ ಬ್ರೌನ್ ಥರ್ಡ್ ಟು ಬ್ರೌನ್ ಸೆಕೆಂಡ್, ಆಮೇಲೆ ಬ್ರೌನ್ ಫಸ್ಟ್, ಆಮೇಲೆ ಬ್ರೌನ್ ಫೋರ್ತ್, ಮತ್ತೆ ಉಲ್ಟಾ ಇದು ಬ್ರೌನ್ ಸೆಕೆಂಡ್ ವರೆಗೆ, ಬ್ರೌನ್ ಥರ್ಡ್ ವರೆಗೆ ಲಾಸ್ಟ್, ಬ್ರೌನ್ ಫೋರ್ತ್ ಕಮ್ಮಿ ಏಜ್ ಕಮ್ಮಿ ಇರ್ತಾರಲ್ಲ ಅವ್ರಿಗೆ ಮತ್ತೆ ಬ್ರೌನ್ ಫೋರ್ತ್. ಚಂದ್ರ ಕಲರ್ ಆಂಟಿಗೆ ಹೇಳಿದ್ರಲ್ಲ ಬ್ರೌನ್ ಫಸ್ಟ್ ಆದ್ಮೇಲೆ ಬ್ಲಾಕ್ ಬೆಲ್ಟ್ ಮಾಡಿಸಿ ಅಂತ ಹೇಳಿದ್ರಲ್ಲ ಅವತ್ತೆ. ಹೌದಾ? ಆಂಟಿ ಹೇಳಿದ್ರಲ್ಲ ಮಾಡಿಸಿ ನೀವೇ ಮಾಡಿಸ್ಕೊಳ್ಳಿ ಅಂತ. ಹಂಗೆ ಬೇರೆ ಮಾಡಿಸ್ಬೋದಾ? ಕೇಳಿ ನೀವು ಅಂತ. ಅದು ಗೊತ್ತಿಲ್ವಲ್ಲ ನನಗೆ. ನೋಡಿ ಸೈನ್ ಹೆಂಗೈತಲ್ಲ. ಓಹ್ ಸೂಪರ್ ಆಗಿ ನೋಡಿ. ಅದೇನೋ ಆರ್ಯನ್ ಇದು ನೀನು ಈ ತರ ಹೆಚ್ಚಂತ ಬರ್ದಿದ್ಯಾ ಸ್ಟಾರ್ಟಿಂಗ್ ಅಲ್ಲಿ ಅಂತ ಹಾಸನ್ ಬಸವರಾಜ್ ಅಂತ. ಅದೆಲ್ಲ ಹಾಕಬಾರ್ದು, ಸಮಸ್ಯೆ ಆಗುತ್ತೆ. ಏನೇನೋ ಲೂಸ್ ತರ ಎಲ್ಲ ಸಿಗ್ನೇಚರ್ ಮಾಡಬೇಡ. ಕಾಣ್ತಾ ಒಂದು ಅಕ್ಷರ ಹೆಚ್ಚು ಕಡಿಮೆ ಆಗುತ್ತೆ. ನಿನ್ನ ಹೆಸರೇನೋ ಅದು ಆ ಸಿಗ್ನೇಚರ್ ಮಾಡಬೇಕು. ನಿನ್ಗೇನು ನಾನು ಆ ತರ ಇನ್ಶಿಲ್ ಕೊಟ್ಟಿದ್ದೀನ? ನಿನ್ ಶೋಕಿಗೆ ಯಾವ ತರ ಬೇಕೋ ಆ ತರ ಮಾಡ್ಕೊಂತಾನೆ. ನಿನ್ ಶೋಕಿಗೆ ಯಾವ್ದು ಬೇಕೋ ಅದನ್ನ ಮಾಡ್ಬೇಡ. ಅವನೇನು ಮಾಡಲ್ಲ, ಅವನ್ ಪಾಡಿಗೆ ಅವನೇ. ನೀನ್ ಅವನ ಬಗ್ಗೆ ಮಾತಾಡ್ಬೇಡ. ಬರೀ ಇದೇ ತರ ಈ ಕಂಪ್ಲೇಂಟ್ಗಳು ಇವೆಲ್ಲನೂ ಬಿಟ್ಬಿಡ್ಬೇಕು. ಇಮ್ಮೆಚುರಿಟಿ ಇವೆಲ್ಲನೂ. ಮೆಚೂರ್ಡ್ ಆಗಿ ಯೋಚನೆ ಮಾಡೋರು ಯಾರು ಈ ತರ ಮಾತಾಡಲ್ಲ. ಅವ್ರ ಬಗ್ಗೆ ಇವ್ರ ಬಗ್ಗೆ ಕಂಪ್ಲೇಂಟ್ಗಳು ಹೇಳಲ್ಲ. ಏನ್ ಚಿನ್ನ ನೀನು ಅಷ್ಟೇ, ಗೊತ್ತಾಯ್ತಾ? ಊಟಕ್ಕೆ ಬಂದಿದ್ದೀವಿ, ಊಟ ಮುಗಿಸ್ಕೊಂಡ್ವಿ. ಊಟದ ಮಾತ್ರ ಏನೋ ತೆಕ್ಕೊಳ್ಳಿ. ಊಟ ಎಲ್ಲ ಮುಗಿಸ್ಕೊಂಡು ಎದ್ದು ಆಚೆಗೆ ಬರೋಣ ಅಂತ ಬಂದ್ವಿ. ಆ್ಯಕ್ಚುಲಿ ನನಗೆ ಹುಷಾರಿರಲಿಲ್ಲ, ಹಾಗೇನೆ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿಂದ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಊಟಕ್ಕೆ ಅಂತ ಹೋದ್ವಿ. ಆ್ಯಂಡ್ ಸ್ವಲ್ಪ ನಾನು ಇವಾಗ ಎನರ್ಜೆಟಿಕ್ ಆಗಿಬಿಟ್ಟೆ. ಇವಳು ಬಂದ್ಲಲ್ಲ ನನ್ನ ಫ್ರೆಂಡು, ಸೊ ಅವಳು ಬಂದಮೇಲೆ ಒಂಚೂರು ಎನರ್ಜೆಟಿಕ್ ಆಗಿಬಿಟ್ಟೆ. ಊಟ ಮುಗಿಸ್ಕೊಂಡು ಆಚೆಗೆ ಬಂದ್ವಿ. ನೋಡ್ತೀವಿ ಭಾರತಿ ವಿಷ್ಣುವರ್ಧನ್ ಅವ್ರು ಬಂದಿದ್ರು. ಸೊ ಅವ್ರ ಹತ್ರ ಒಂದು ಫೋಟೋ ತೆಗಿಬೇಕು ಅಂತ ಹೇಳ್ಬಿಟ್ಟು ಇವಳು ಆಚೆಗೆ ಬಂದ್ಲು. ಅಲ್ಲಿ ನೋಡಿದ್ರೆ ಮೇಡಮ್ ಅವರು ವಾಶ್ರೂಮ್ಗೆ ಹೋಗಿದ್ರು. ಅವ್ರು ಬರೋದು ಇನ್ನೂ ಲೇಟ್ ಆಗ್ತಿತ್ತು. ಫೋಟೋ ತಗೊಂಡ್ವಿ ಕೂಡ, ಅಲ್ಲಿಂದ ಇನ್ನೂ ಕೂಲ್. ನಮ್ಮ MG ರೋಡ್ನಲ್ಲಿ ಲಸ್ಸಿ ಕಾರ್ನರ್ ಇದೆ, ಅಲ್ಲಿಗೆ ಬಂದ್ವಿ. ಅವಳು ಗಡ್ಬಡ್ ಐಸ್ ಕ್ರೀಮ್ ತೊಗೊಂಡ್ಲು, ನಾನು ಒಂದು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ನ ಕುಡಿದೆ. ಕರೆಕ್ಟಾಗಿ ವಿಡಿಯೋ ಮಾಡ್ತೀನಿ ಅಂತ ಅಂದರೆ ಆ ಕಡೆಗೆ ಈ ಕಡೆಗೆ ತಿರುಗ್ತಾ ಇದ್ಲು. ಅಂತೂ ಕರೆಕ್ಟಾಗಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಆ್ಯಂಡ್ ಮನೇಲಿ ಒಂದು ರೀಲ್ಸ್ನೂ ಮಾಡ್ಕೊಂಡ್ವಿ. ನಾವು ಆ್ಯಸ್ ಯೂಶ್ವಲ್ ರೀಲ್ಸ್ ಲವರ್ಸ್, ರೀಲ್ಸ್ನ ಮಾಡ್ತೀವಿ ಆಬ್ವಿಯಸ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ನಾನು ಯಾವಾಗಲೂ ಚಿರಋಣಿ ಮಾರ್ರೆ. ನೀವು ಸಪೋರ್ಟ್ ಮಾಡಿದ್ರೆ ತಾನೇ ನಾವು ಮುಂದೆ ಬರೋದಕ್ಕಾಗೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಲಾಟ್.